ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಯಾವ ವಿಚಾರದ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿರ್ತೀರ ನೆಕ್ಸ್ಟ್ ಬರ್ತಕ್ಕಂತಹ ಎಕ್ಸಾಮ್ಸ್ಗಳಿಗೆ. ಟೀಚರ್ಸ್ ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು PDO ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ಗೆ ಇವಾಗ ನೀವು ಆಲ್ರೆಡಿ ತಯಾರಿನ ನಡೆಸ್ತಾ ಇದ್ದೀರಾ. ಸೊ ಅಂಥವ್ರಿಗೆ ಈ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಏನು GPSTR ಅಂತ ಬಂದಾಗ ತುಂಬ ಜನಕ್ಕೆ ಒಂದಷ್ಟು ಗೊಂದಲಗಳು ಈಗಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾನೆ ಇರ್ತೀನಿ. GPSTRಗೆ ವಯೋಮಿತಿ ಏನಿರುತ್ತೆ, ಆ್ಯಂಡ್ ಏನು ಪೇಪರ್ಸ್ ಎಕ್ಸಾಮ್ ಪ್ಯಾಟ್ರನ್ಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇವತ್ತಿನ ವಿಡಿಯೋ 2026ರ GPSTRಗೆ ಸಂಬಂಧಪಟ್ಟ ಹಾಗೆ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪ್ಯಾಟ್ರನ್ಸ್, ಎಕ್ಸಾಮ್ ಪ್ಯಾಟ್ರನ್ಸ್ ಯಾವ ರೀತಿಯಾಗಿ ಇರುತ್ತೆ, ಎಷ್ಟು ಪೇಪರ್ಸನ್ನು ನಾವು ಅಟೆಂಡ್ ಮಾಡಬೇಕಾಗತ್ತೆ, ವಯೋಮಿತಿ ಎಷ್ಟಿರುತ್ತೆ, ಏನೆಲ್ಲ ಸಿಲೆಬಸ್ ಇರುತ್ತೆ, ಎಲ್ಲವನ್ನು ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ PSTR, GPSTR ಮತ್ತು HSTR ಅಂತ ಬಂದಾಗ ಎಕ್ಸಾಮ್ ಪ್ಯಾಟ್ರನ್ಸ್ ಕಂಪ್ಲೀಟಾಗಿ ಬೇರೆ ಬೇರೆ ಇರುತ್ತೆ. ಸೊ GPSTR ಅಂತ ಬಂದಾಗ ನಾವು ಎಷ್ಟು ಪೇಪರ್ಸ್ನ ಅಟೆಂಡ್ ಮಾಡ್ತೀವಿ? 3 ಪೇಪರ್ನ ಅಟೆಂಡ್ ಮಾಡ್ತೀವಲ್ವ. ಪೇಪರ್ 1, ಪೇಪರ್ 2 ಆ್ಯಂಡ್ ಪೇಪರ್ 3. ಓಕೆ, ವೆಯ್ಟ್, 3 ಪೇಪರ್ಗಳನ್ನು ನಾವೇನು ಮಾಡ್ತೀವಿ, ಬರಿತೀವಿ. ಸೊ ಈ 3 ಪೇಪರಲ್ಲಿ ನಮಗೆ ಪೇಪರ್ 1 ಬಂದುಬಿಟ್ಟು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಪೇಪರ್ 1 ಬಂದು ಕಂಪ್ಲೀಟಾಗಿ MCQ ಇರುತ್ತೆ. MCQ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಅಂತ. ಸೊ ಟೋಟಲಾಗಿ ಎಷ್ಟು ಕ್ವೆಶ್ಚನ್ಸ್ ಇರುತ್ತೆ? 150 ಕ್ವೆಶ್ಚನ್ಸ್ ಇರುತ್ತೆ. ಒಂದೊಂದು ಅಂಕದ ಹಾಗೆ 150 ಮಾರ್ಕ್ಸಿಗಿರುತ್ತೆ. ಆಯಿತಾ? ಪೇಪರ್ 1 ಇದು ಬಂದು ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗೂ ಒಂದೇ ಕ್ವೆಶ್ಚನ್ ಪೇಪರ್ ಆಗಿರುತ್ತೆ. ಮ್ಯಾಥ್ಸು, ಸೈನ್ಸು, ಕನ್ನಡ, ಹಿಂದಿ, ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ ಟೀಚರ್ಸ್ಗೂ ಕೂಡ ಇದು ಒಂದೇ ಕ್ವೆಶ್ಚನ್ ಪೇಪರ್ ಇರುತ್ತೆ. ಆಯಿತಾ? 150 ಮಾರ್ಕ್ಸಿಗೆ. ಇದರಲ್ಲಿ ಯಾವುದೇ ರೀತಿ ಥಿಯರಿ ಇರೋದಿಲ್ಲ, ಜಸ್ಟ್ MCQ ಕ್ವೆಶ್ಚನ್ಸ್ ಆಗಿರುತ್ತೆ. ನಮಗೆ ಎಷ್ಟು ಅವರ್ ಟೈಮ್ ಕೊಡ್ತಾರೆ ಅಂತ ಹೇಳಿದ್ರೆ 2.5 hours ಇರುತ್ತೆ ಟೈಮ್. ಓಕೆ, 2.5 ಗಂಟೆಗಳ ಕಾಲ ನಮಗೆ ಪತ್ರಿಕೆ 1ಅನ್ನು ಅಟೆಂಡ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಆ್ಯಂಡ್ ಪೇಪರ್ 2 ಅಂತ ಬಂದಾಗ ಎರಡನೇ ಒಂದು ಪತ್ರಿಕೆ ಹೇಗಿರುತ್ತೆ, ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಜೊತೆಗೆ ನಾವು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಕೂಡ ನಾವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ವಿವರಣಾತ್ಮಕ ಪ್ರಶ್ನೆ ಮತ್ತು ಬಹು ಆಯ್ಕೆಯ ಪ್ರಶ್ನೋತ್ತರಗಳಿಗೆ ಬೇರೆ ಬೇರೆ ಅಂಕಗಳಿರುತ್ತೆ. ಇದು ಕೂಡ 150 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆ್ಯಂಡ್ 50 ಮಾರ್ಕ್ಸ್ ಬಂದುಬಿಟ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸಿಗಿರುತ್ತೆ, ಇದು ಒಂದೊಂದು ಅಂಕದ ಹಾಗೆ. ಸೊ ಇನ್ನು 100 ಮಾರ್ಕ್ಸ್ ಬಂದುಬಿಟ್ಟು ಅದನ್ನು ಡಿಸ್ಕ್ರಿಪ್ಟಿವ್ ಆನ್ಸರ್ಡ್, ಏನು ವಿವರಣಾತ್ಮಕ ಪ್ರಶ್ನೆಗಳೇನಿದ್ದಾವೆ, ಸೊ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ. ಸೊ ಓವರ್ ಆಲ್ ಆಗಿ 150 ಮಾರ್ಕ್ಸ್ಗೆ 3 hours ನಮಗೆ ಟೈಮ್ ಕೊಡ್ತಾರೆ, 3 ಗಂಟೆಗಳ ಅವಧಿ. ಯಾಕೆ ಅಂತಂದರೆ ಇದು ಡಿಸ್ಕ್ರಿಪ್ಟಿವ್ ಇರೋದ್ರಿಂದ, ವಿವರಣಾತ್ಮಕವಾಗಿ ನಾವು ಬರೀಬೇಕಾಗಿರೋದ್ರಿಂದ ಸೊ ನಮಗೆ ಹಾಫ್ ಆನ್ ಅವರ್ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಬಂದು ಪೇಪರ್ 3, ಇದು ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುತ್ತೆ, ಅಂದರೆ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನು ಬರೀಲಿಕ್ಕೆ ನಮಗೆ 2 hours ಟೈಮ್ ಇರುತ್ತೆ, 2 ಗಂಟೆಗಳ ಅವಧಿ ಇರುತ್ತೆ. ಓಕೆ, ಆ್ಯಂಡ್ ಪೇಪರ್ 3 ಅಂತ ಬಂದಾಗ ಯಾರೆಲ್ಲ ಅಟೆಂಡ್ ಮಾಡಬೇಕಾಗತ್ತೆ? ಹಾಗಾದರೆ ಯಾವ್ಯಾವ ಸಬ್ಜೆಕ್ಟ್ನ ಟೀಚರ್ಸ್ ಅಟೆಂಡ್ ಮಾಡಬೇಕಾಗತ್ತೆ? ಕನ್ನಡ ಮತ್ತು ಇಂಗ್ಲೀಷನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳು ಕೂಡ ಪೇಪರ್ 3ಅನ್ನು ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕಾಗುತ್ತೆ. ಇದು ಒಂದು ಎಲಿಜಿಬಿಲಿಟಿ ಪೇಪರ್ ಆಗಿರುತ್ತೆ. ಆ್ಯಂಡ್ ಈ ಪೇಪರಲ್ಲಿ ನೀವು ಮಿನಿಮಮ್ ಅಂತ ಹೇಳಿದ್ರೆ 50 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕಾಗತ್ತೆ. 100 ಮಾರ್ಕ್ಸಿಗೆ 50% ನೀವು ಸ್ಕೋರ್ನ ಮಾಡಬೇಕಾಗತ್ತೆ. ಇಲ್ಲಿ ಸ್ಕೋರ್ ಮಾಡ್ತು ಅಂತಂದರೆ ಮಾತ್ರ ನಿಮಗೆ ಪೇಪರ್ 1 ಆ್ಯಂಡ್ ಪೇಪರ್ 2ಗೆ ಬರೆಯೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಹೋಪ್ ನಿಮಗೆ ಪೇಪರ್ GPSTR ಪರೀಕ್ಷಾ ಮಾದರಿ ಹೇಗಿದೆ ಅಂತ ಗೊತ್ತಾಗಿದೆ. ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1 ಬಂದು MCQ ಇರುತ್ತೆ 150 ಮಾರ್ಕ್ಸಿಗೆ, ಇದು ಬಂದು 2.5 hours ಇರುತ್ತೆ. ಆ್ಯಂಡ್ ಪೇಪರ್ 2 ಬಂದು MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ, 150 ಮಾರ್ಕ್ಸಿಗಿರುತ್ತೆ. 50 ಮಾರ್ಕ್ಸ್ MCQ ಇರುತ್ತೆ ಆ್ಯಂಡ್ 100 ಮಾರ್ಕ್ಸ್ ಬಂದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದಕ್ಕೆ ನಮಗೆ 3 ಗಂಟೆಗಳ ಅವಧಿ ಇರುತ್ತೆ, ಸಮಯ ಇರುತ್ತೆ. ಆ್ಯಂಡ್ ಪೇಪರ್ 3 ಬಂದು ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುತ್ತೆ. ಲ್ಯಾಂಗ್ವೇಜ್ ಟೀಚರ್ಸ್ನ ಹೊರತುಪಡಿಸಿ ಉಳಿದಂತಹ ಸಬ್ಜೆಕ್ಟ್ನ ಎಲ್ಲ ಟೀಚರ್ಸ್ಗಳು ಕೂಡ ಈ ಒಂದು ಪತ್ರಿಕೆಯನ್ನು ಅಟೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ನಮಗೆ 2 ಗಂಟೆಗಳ ಅವಧಿ ಇರೋ ಅಂಥದ್ದು.
ಸೊ ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಮಗೆ ಎರಡನೇ ಪತ್ರಿಕೆ ಏನಿದೆ ಅಲ್ಲ, ಸೊ ಅದು ನಾನು ಆಲ್ರೆಡಿ ಹೇಳಿದ್ದೀನಿ, ಸೇಮ್ ಅದೇ ಇರುತ್ತೆ. ನಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ ಅದೇ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆ್ಯಂಡ್ ಡಿಸ್ಕ್ರಿಪ್ಟಿವ್ ಆನ್ಸರ್ ಟೋಟಲ್ ಆಗಿ 150 ಮಾರ್ಕ್ಸಿಗೆ. ಸೊ ಪೇಪರ್ 1 ಅಂತ ಹೇಳಿದೆ ನಾನು ಇಲ್ಲಿ 150 ಮಾರ್ಕ್ಸಿಗೆ MCQ ಇರುತ್ತೆ ಅಂತ. ಸೊ ಪೇಪರ್ 1 ಅಂತ ಬಂದಾಗ ನಮಗೆ ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಹಾಗಾದರೆ, ಇಲ್ಲಿ ನಮಗೆ 6 ಸಬ್ಜೆಕ್ಟ್ಸ್ ಇರುತ್ತೆ. 6 ಸಬ್ಜೆಕ್ಟ್ಸ್ಗಳನ್ನ ನಾವು ಓದ್ಕೋಬೇಕಾಗತ್ತೆ. ಏನೇನು? ಕನ್ನಡ ಇರುತ್ತೆ, ಸಾಮಾನ್ಯ ಕನ್ನಡ. ಸಾಮಾನ್ಯ ಕನ್ನಡ ಅಂತಂದರೆ ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಹಾಗೆ ಕವಿಗಳಾಗಿರಬಹುದು, ಹಾಗೆ ಪ್ರಶಸ್ತಿಗಳಾಗಿರ್ಬೋದು, ಅವರು ಬರೆದಂತಹ ಒಂದು ಕೃತಿಗಳಾಗಿರಬಹುದು, ಆಮೇಲೆ ವರ್ಣಮಾಲೆಯ ಬಗ್ಗೆ ಆಗಿರಬಹುದು, ಸೊ ಈ ಥರ ಸಮಾಸಗಳ ಬಗ್ಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕೇಳ್ತಾರೆ. 25 ಮಾರ್ಕ್ಸಿಗೆ ಅಷ್ಟೆಲ್ಲವನ್ನು ಕೂಡ ನಾವು ಓದ್ಕೊಂಡು ರೆಡಿ ಆಗಿರಬೇಕಾಗತ್ತೆ. ಆ್ಯಂಡ್ ಸಾಮಾನ್ಯ ಇಂಗ್ಲೀಷ್ ಅದು ಕೂಡ ಕಂಪ್ಲೀಟಾಗಿ ಗ್ರಾಮರ್ ಇರುತ್ತೆ, ಜೊತೆಗೆ ಏನು ಕವಿಗಳಾಗಿರ್ಬೋದು, ಅವರಿಗೆ ಸಿಕ್ಕಂತಹ ಒಂದು ಪ್ರಶಸ್ತಿಗಳಾಗಿರ್ಬೋದು, ಅವರು ಬರೆದಿರ್ತಕ್ಕಂತಹ ಒಂದು ಕೃತಿಗಳಾಗಿರ್ಬೋದು, ಇದರ ಬಗ್ಗೆ ಕೇಳೋವಂಥದ್ದು. ಇದಕ್ಕೆ ನಿಮಗೆ 25 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಇದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಆ್ಯಂಡ್ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೈನ್ಸ್, ಮ್ಯಾಥ್ಸ್, ಹಾಗೆಯೇ ಮೆಂಟಲ್ ಎಬಿಲಿಟಿ ಎಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 25 ಮಾರ್ಕ್ಸಿಗಿರುತ್ತೆ. ಓಕೆ, ನೆಕ್ಸ್ಟು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ 15 ಮಾರ್ಕ್ಸಿಗಿರುತ್ತೆ. ಕಂಪ್ಯೂಟರ್ ಸಾಕ್ಷರತೆ ಬಂದು 10 ಮಾರ್ಕ್ಸಿಗಿರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಇದು ಬಂದು 50 ಮಾರ್ಕ್ಸಿಗೆ ಇರುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯಿತು? 150 ಮಾರ್ಕ್ಸ್ ಆಯಿತು. ಓಕೆ, 150 ಮಾರ್ಕ್ಸಿಗೆ ನಮಗೆ ಪೇಪರ್ 1 ಇರುತ್ತೆ, ಪತ್ರಿಕೆ ಇರುತ್ತೆ ಪೇಪರ್ 1. ಸೊ ನಮಗೆ 6 ಸಬ್ಜೆಕ್ಟ್ಗಳನ್ನು ನಾವು ಕವರ್ ಮಾಡ್ಕೋಬೇಕಾಗುತ್ತೆ. ಕನ್ನಡ, ಇಂಗ್ಲೀಷ್, ಜನರಲ್ ನಾಲೆಡ್ಜ್, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಕಂಪ್ಯೂಟರ್ ಸಾಕ್ಷರತೆ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ. ಓಕೆ, ನೆಕ್ಸ್ಟು ಪೇಪರ್ 2 ಅಂತ ಬಂದಾಗ ನಾನು ಆಗಲೇ ಹೇಳ್ದಂಗೆ ನಮ್ಮ ಒಂದು ಸ್ಪೆಸಿಫಿಕ್ ಪೇಪರ್, ಸೈನ್ಸ್ ಅವರಿಗೆ ಸೈನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ಅವರಿಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಸೋಷಿಯಲ್ ಸ್ಟಡೀಸ್ ಸಮಾಜ ವಿಜ್ಞಾನದವರಿಗೆ ಸಮಾಜ ವಿಜ್ಞಾನದ ಬಗ್ಗೆ ಇರುತ್ತೆ. ಅದು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಇರುತ್ತೆ. ಓಕೆ, ಸೊ ಇಲ್ಲಿ 50 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೋತ್ತರಗಳು, 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಾಗಿರುತ್ತೆ, 10 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಓಕೆ, ಸೊ ಇಲ್ಲಿ ಎಷ್ಟಾಯ್ತು ಹಾಗಾದರೆ? 50 ಇಂಟು 1 50, ಸೊ 20 ಇಂಟು 3 60, 10 ಇಂಟು 4 40, ಸೊ ಟೋಟಲ್ ಆಗಿ 150 ಅಂಕಗಳಿಗೆ ಆಯಿತು. ಸೊ ಇವಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿಯಾಗಿ ಕ್ವೆಶನ್ಸ್ಗಳನ್ನ ಕೇಳ್ತಾರೆ. ಲೈಕ್ ಮಲ್ಟಿಪಲ್ ಚಾಯ್ಸ್ ನಾವೆಲ್ಲ ಆಲ್ಮೋಸ್ಟ್ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡಿರ್ತೀವಿ. ಪ್ರಶ್ನೆ ಇರುತ್ತೆ, 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ, ಒಂದು ಆಯ್ಕೆ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ. ಬಟ್ ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ? ಸೊ ಇಲ್ಲಿ ನೋಡಿ, ಇಲ್ಲಿ 3 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ಇಲ್ಲಿ ನಾವು 4ರಿಂದ 5 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮಾರುಕಟ್ಟೆಯ ವಿಧಗಳನ್ನು ವಿವರಿಸಿ ಅಂತ ಹೇಳಿ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು? ಜಸ್ಟ್ ಬಂಡವಾಳ ಮಾರುಕಟ್ಟೆ, ಷೇರು ಮಾರುಕಟ್ಟೆ ಅಂತ ಹೇಳಿ ನಾವು ಅದನ್ನು ಪಾಯಿಂಟ್ ಮಾಡೋದಲ್ಲ, ಅಲ್ಲಿ ವಿವರಿಸಿ ಅಂತ ಕೇಳಿರೋದ್ರಿಂದ ಏನು ಬಂಡವಾಳ ಮಾರುಕಟ್ಟೆ ಅಂತಂದರೆ ಇವು ದೀರ್ಘಾವಧಿಗೆ ಬಂಡವಾಳ ಸಾಲವನ್ನು ನೀಡತಕ್ಕಂತಹ ಮತ್ತು ಸಾಲ ಪಡೆಯುವಲ್ಲಿ ಸೌಲಭ್ಯ ಕಲ್ಪಿಸುವಂತಹ ಒಂದು ಸಾಂಸ್ಥಿಕ ವ್ಯವಸ್ಥೆಯಾಗಿದೆ ಅಂತ ಹೇಳಿ ನಾವು ಅದರ ಬಗ್ಗೆ ಬರೀಬೇಕಾಗುತ್ತೆ. ಆ್ಯಂಡ್ ಏನು ಷೇರು ಮಾರುಕಟ್ಟೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಬರೀಬೇಕಾಗುತ್ತೆ. ಜಸ್ಟ್ ಪಾಯಿಂಟ್ ಹಾಕಿ ಬಿಡೋ ಹಾಗಿಲ್ಲ, ಅಲ್ಲಿ ವಿವರಿಸಿ ಅಂತ ಕೇಳಿರೋದ್ರಿಂದ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟು ಇನ್ನೊಂದು ಕೇಳಿರ್ತಾರೆ, ಬ್ಯಾಂಕ್ ಖಾತೆಯ ಪ್ರಕಾರಗಳು ಯಾವ್ಯಾವುದು ಅಂತ. ಸೊ ಯಾವ್ಯಾವುದು ಪ್ರಕಾರಗಳಿದ್ದಾವೆ? ಸಾಮಾನ್ಯವಾಗಿ 4 ಖಾತೆಗಳನ್ನು ನಾವು ಓಪನ್ ಮಾಡ್ಬೋದು. ಯಾವ್ಯಾವುದು? ಸೇವಿಂಗ್ಸ್ ಅಕೌಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, ಆ್ಯಂಡ್ ಆವರ್ತ ಠೇವಣಿ ಖಾತೆ, ರಿಕ್ವೈರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ. ಸೊ ಈ ಥರ ನಾವೇನು ಮಾಡಬೇಕಾಗುತ್ತೆ? 3-4 ಅಂಕಗಳಿಗೆ ಉತ್ತರಿಸಿ ಅಂತ ಹೇಳಿದಾಗ ಆ ಪಾಯಿಂಟ್ಸ್ಗಳನ್ನು ಬರೆದು ಅದರ ಮುಂದೆ ನಾವು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗುತ್ತೆ. ಸೊ ಇದು ಏನು ಡಿಸ್ಕ್ರಿಪ್ಟಿವ್ ಅಂತ ಬಂದಾಗ ನಾವು ಈ ಥರ ನಾವು ಪ್ಯಾಟ್ರನ್ನ ಇದು ಮಾಡಬೇಕಾಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಕಷ್ಟಪಡ್ತೀರಾ. ಆಮೇಲೆ ಲೆಟರ್ಸ್ಗಳು ಕೂಡ, ಹ್ಯಾಂಡ್ ರೈಟಿಂಗ್ ಕೂಡ ನೋಡೋದ್ರಿಂದ ನಾವು ಟೈಮ್ ಮ್ಯಾನೇಜ್ಮೆಂಟ್ನ ಜೊತೆಗೆ ನಮ್ಮ ಅಕ್ಷರಗಳನ್ನ ದುಂಡಾಗಿ ಬರೀತಕ್ಕಂತಹ ಒಂದು ಅಭ್ಯಾಸವನ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನೋಡಿ, ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಬ್ರಿಟಿಷರು ಮೈಸೂರನ್ನು ವಶಪಡಿಸಿಕೊಳ್ಳಲು ಅನುಕೂಲವಾಗುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತು. ಯಾವ ರೀತಿಯಾಗಿ? ಸೊ ಇದೆಲ್ಲ ಏನು ಚಟುವಟಿಕೆ ಅಥವಾ ಭಾಷಾಭ್ಯಾಸ ಅಂತ ಕೊಟ್ಟಿರ್ತಾರಲ್ಲ, ಸೊ ಅಲ್ಲಿ ಈ ಥರ ಕ್ವಶನ್ಸ್ ಎಲ್ಲ ಇರಲ್ಲ. ಸೊ ಅದು 8th ಮಕ್ಕಳಿಗೆ 10th ಮಕ್ಕಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗಬೇಕು ಆ ಥರ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ. ಸೊ ನೀವು ಒಬ್ಬ ಸ್ಪರ್ಧಾರ್ಥಿಯಾಗಿರೋದ್ರಿಂದ ನಿಮ್ಮ ಒಂದು ಮೈಂಡಲ್ಲಿ ಯಾವ ರೀತಿಯಾಗಿ ನೀವು ಊಹೆ ಮಾಡಿ ಆನ್ಸರ್ನ ಬರೀತೀರಿ ಅನ್ನೋದನ್ನು ಅವರು ಚೆಕ್ ಮಾಡಬೇಕಾಗಿರುತ್ತೆ. ಸೊ ಕ್ವೆಶನ್ನ ಬಹಳ ಟ್ರಿಕ್ಕಿಯಾಗಿ ಕೇಳಿರ್ತಾರೆ. ಸೊ ಹಾಗಾಗಿ ನಾವು ಈ ರೀತಿ ಕ್ವೆಶನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡು ಬರಿತೀವಿ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಪೇಪರ್ 2 ಅಂತ ಬಂದಾಗ GPSTR ಅಂತ ಬಂದಾಗ ನಾವು ಥಿಯರಿ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗಿರೋದ್ರಿಂದ ಅದರ ಬಗ್ಗೆ ನಾವು ಬಹಳನೇ ಗಮನ ಕೊಡಬೇಕಾಗತ್ತೆ. ಓಕೆ,
ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ವಯೋಮಿತಿ ಬಗ್ಗೆ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಇವಾಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ ವಯೋಮಿತಿ ಎಷ್ಟಿರಬೇಕು ಅಂತ ಹೇಳಿಬಿಟ್ಟು. ಸೊ ಸಾಮಾನ್ಯ ಅಥವಾ SC ST ಮತ್ತು OBC ಅಂತ ಬಂದಾಗ ನಮಗೆ ವಯೋಮಿತಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ವರ್ಗದವರಿಗೆ ಮುಂಚೆ ಎಷ್ಟಿತ್ತು ಅಂತ ಹೇಳಿದ್ರೆ ಜಸ್ಟ್ 35 ಇಯರ್ಸ್ ಅಷ್ಟೇ ಇದ್ದಿದ್ದು, 35 ವರ್ಷ. ಸೊ ಇವಾಗ ಏನಾಗಿದೆ ಅಂದರೆ 2027 ಡಿಸೆಂಬರ್ ತನಕನೂ ಕೂಡ 5 ವರ್ಷಗಳ ಕಾಲ ವಯೋಮಿತಿಯನ್ನು ಸಡಿಲಿಕೆ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ಸಾಮಾನ್ಯ ವರ್ಗ ಅಂತ ಬಂದಾಗ ನಿಮಗೆ 40 ವರ್ಷ ಇರೋ ಅಂಥದ್ದು. ಆ್ಯಂಡ್ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಬಂದಾಗ ಅವರಿಗೆ 40 ಇಯರ್ಸ್ ಇತ್ತು. ಸೊ 40 ಇಯರ್ಸಿಂದ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಅಂತ ಬಂದಾಗ 45 ಇಯರ್ಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು OBC ಅಂತ ಬಂದಾಗ ಅವರಿಗೆ 38 ಇತ್ತು. ಓಕೆ, ಸೊ 5 ಇಯರ್ಸ್ ಅಂತ ಬಂದಾಗ 43 ಆಯಿತು. ಸೊ ಹಾಗಾಗಿ ನಿಮಗೆ ಇಲ್ಲಿ 5 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆ ಇರೋದ್ರಿಂದ ಅಂದರೆ ಇದು ಜಸ್ಟ್ ನೆಕ್ಸ್ಟ್ ಇಯರ್ ಅಂದರೆ 2027 ಡಿಸೆಂಬರ್ ತನಕ ಮಾತ್ರ ಅಪ್ಲೈ ಆಗುವಂಥದ್ದು. ಸೊ ಹಾಗಾಗಿ ಇದರ ಒಳಗೆ ಯಾವುದೇ ಒಂದು ನೋಟಿಫಿಕೇಶನ್ ಆದರೂ ಕೂಡ ಇಷ್ಟು ವಯಸ್ಸಿನವರು ಅಪ್ಲೈನ ಮಾಡ್ಬೋದಾಗಿರುತ್ತೆ, ಆಯಿತಾ. ಸೊ ಹಾಗಾಗಿ ಇದಿಷ್ಟು ಏನು ವಯೋಮಿತಿ ಎಷ್ಟಿರುತ್ತೆ ಅಂತ. ಆ್ಯಂಡ್ ತುಂಬ ಜನಕ್ಕೆ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು ಅಂತ ಕೇಳ್ತೀರಾ, ತುಂಬ ಕನ್ಫ್ಯೂಷನ್ ಮಾಡ್ಕೊತೀರಾ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಯಾಕೆ ಅಂತಂದರೆ ಯಾವುದೇ ಒಂದು GPSTR ಆಗಲಿ, HSTR ಆಗಲಿ, ಅಥವಾ TET ಆಗಲಿ, ಅಥವಾ CTET ಆಗಲಿ, ಏನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಪಠ್ಯಪುಸ್ತಕಗಳು ಏನಿದ್ದಾವೆ 6ನೇ ವರ್ಗದಿಂದ 12ನೇ ವರ್ಗದ ತನಕ ಎಲ್ಲವನ್ನ ಕೂಡ ಒಂದು ಲೈನು ಬಿಡ್ದಂಗೆ ಓದ್ಕೊತಾ ಹೋಗಿ. ಸೊ ನಿಮಗೆ ಪೇಪರ್ 2 ಯಾರ್ಯಾರು ಬರೀತಾ ಅಂದರೆ ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಗೌರ್ಮೆಂಟ್ ಬುಕ್ಸ್ಗಳನ್ನು ರೆಫರ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೆಲ್ಲ ರೆಫರ್ ಮಾಡಿ ಆದಮೇಲೆ ನನಗೆ ಇನ್ನೂ ಎಬಿಲಿಟಿ ಇದೆ, ನಾನು ಇನ್ನೂ ಬೇರೆ ಬೇರೆ ಬುಕ್ಸ್ಗಳು ಅಂದರೆ ಆಥರ್ ಬರೆದಿರ್ತಕ್ಕಂತಹ ಬುಕ್ಸ್ಗಳನ್ನ ರೆಫರ್ ಮಾಡ್ತೀನಿ ಅಂತಂದರೆ ನೋ ಪ್ರಾಬ್ಲಮ್. ನಿಮಗೆ ಅಗತ್ಯ ಇತ್ತು ಅಂತಂದರೆ ಬೇರೆ ಬೇರೆ ಆಥರ್ಸ್ ಬರೆದಿರ್ತಕ್ಕಂತಹ ಬುಕ್ಸ್ಗಳನ್ನು ಕೂಡ ನೀವು ಪರ್ಚೇಸ್ ಮಾಡಿ ಓದ್ಬೋದು. ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಕೂಡ ನೀವು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ಗಳಿಗೆ ಕೊಡಿ ಅಂತ ಹೇಳ್ತೀನಿ. ಸೊ ಇವಾಗ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ಗಳನ್ನ ನಮಗೆ ಸ್ಕೂಲ್ ಮಕ್ಕಳಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಕೂಡ ಈಗ ಎಕ್ಸಾಮ್ ಟೈಮ್ ಇರುತ್ತೆ, ಅವ್ರಿಗೂ ಕೂಡ ಓದ್ಕೋಬೇಕಾಗಿರುತ್ತೆ. ಸೊ ನಾವು ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನಾನು ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಕರ್ನಾಟಕ ಪಠ್ಯಪುಸ್ತಕ ಪರಿಷ್ಕೃತ ಸಂಘ ಅಂತ. ಸೊ ಅಲ್ಲಿ ನಿಮಗೆ 1ನೇ ಕ್ಲಾಸಿಂದ ಅಪ್ ಟು 10th ಸ್ಟ್ಯಾಂಡರ್ಡ್ ತನಕನೂ ಕೂಡ ನಿಮಗೆ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳು ಸಿಗುತ್ತೆ. ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಂ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಸೋಷಿಯಲ್ ಸ್ಟಡೀಸು, ಕನ್ನಡ, ಹಿಂದಿ, ಇಂಗ್ಲೀಷು, ಮ್ಯಾಥ್ಸು ಎಲ್ಲ ಕೂಡ ಸಿಗುತ್ತೆ. ನೀವು ಫ್ರೀಯಾಗಿ ಡೌನ್ಲೋಡ್ನ ಮಾಡ್ಕೊಬೋದು. ಓಕೆನಾ. ಸೊ ನಮಗೆ ಆನ್ಲೈನಲ್ಲಿ ಓದೋಕ್ಕಾಗಲ್ಲ, ಡೌನ್ಲೋಡ್ ಮಾಡ್ಕೊಂಡು ಅಂತಂದರೆ ಅದನ್ನು ಪ್ರಿಂಟ್ಔಟ್ ಕೂಡ ನೀವು ತೆಗೆಸ್ಕೋಬೋದು. ಸೊ ಯಾರ ಹತ್ರನೂ ರಿಕ್ವೆಸ್ಟ್ ಮಾಡೋ ಹಾಗಿರೋದಿಲ್ಲ. ಸೊ ಹಾಗಾಗಿ ನೀವು ಹೆಚ್ಚಾಗಿ ಗೌರ್ಮೆಂಟ್ ಬುಕ್ಸ್ನ ಜಾಸ್ತಿ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.